ಫ್ರೆಂಡ್ಸ್ ನಾವು ನಮ್ದು ರೆಸಾರ್ಟಿಗೆ ರೀಚ್ ಆದ್ವಿ. ನೆಕ್ಸ್ಟ್ ಔಟ್ಫಿಟ್ ಅಲ್ಲಿ ಸಿಗ್ತೇನೆ ಅಂತ ಹೇಳಿದ್ದೆ. ನೆಕ್ಸ್ಟ್ ಔಟ್ಫಿಟ್ ಅಂತ ಹೇಳಿದ್ವಿ, ಬಟ್ ರೆಸಾರ್ಟ್ ಒಂದ್ಸಲ ಕಾಣಿಸುವ ಅಂತ. ಓಕೆ, ರೆಸಾರ್ಟ್ ನಾವು ಒಂದ್ಸಲ ನೋಡ್ಕೊಬಿಡಿ. ಚೆನ್ನಾಗಿದೆ, ಟಾಪಲ್ಲಿ ಇದ್ದೇವೆ ರೆಸಾರ್ಟು. ಹಾಂ ಸಾರಿ ಗೆಳೆಯರಿ, ಇದು ರೆಸಾರ್ಟ್ ಅಲ್ಲ ಅಂತೆ, ಹೋಮ್ ಸ್ಟೇ. ಇಲ್ಲೇ ನೈಟ್ ನಾವು ಫೈರ್ ಕ್ಯಾಂಪ್ ಮಾಡುವ ಅಂತ ಒಂದು ಪ್ಲಾನ್ ಮಾಡಿದ್ದೀವಿ. ಇದು ನೈಟಿಗೆ ಕಾಣಿಸ್ತೀನಿ. ಫ್ರೆಂಡ್ಸ್ ನಾವು ರೂಮಿಗೆ ಬಂದ್ವಿ. ರೂಮ್ ಮಾತ್ರ ಸಖತ್ತಾಗಿದೆ, ಒಂದ್ಸಲ ನೋಡಿ. ಫುಲ್ಲು ಕೂಲ್ ಆಗಿದೆ. ಕಾಲಂತರೂ ಇಟ್ಟರು ಐಸ್ ಮೇಲೆ ಕಾಲಿಟ್ಟಂಗೆ ಆ ಥರ ಕೂಲ್ ತಂಪಾಗಿದೆ. ಎಲ್ಲರೂ ರೆಡಿ ಆಗ್ತಿದ್ದಾರೆ, ಎಲ್ಲರೂ ಫ್ರೆಶ್ ಅಪ್ ಆಗ್ತಿದ್ದಾರೆ. ಡಬಲ್ ಬೆಡ್ರೂಮ್, ಎಲ್ಲರೂ ಬೆಡ್ ಮೇಲೆ ಬಿತ್ಕೊಂಡು ಒಬ್ಬ ಸ್ನಾನ ಪೀನ ಎಲ್ಲ ಆಯ್ತು. ಅದ್ರ ವ್ಯೂ ಎಲ್ಲ ಸಖತ್ತಾಗಿದೆ. ಇದು ಹೋಮ್ ಸ್ಟೇ. ಫ್ರೆಂಡ್ಸ್ ನಾವು ರೂಮಿಗೆ ಬಂದಿದ್ದೀವಿ. ನಮ್ಮ ರೂಮಲ್ಲಿ ಒಂದು ಡಬಲ್ ಬ್ರಷ್ ಡೆಂಟಲ್ ಕಿಟ್, ಅಂದರೆ ಇದರಲ್ಲಿ 2 ಬ್ರಷು, ಒಂದು ಕೋಲ್ಗೇಟು, 2 ಸೋಪು ಮತ್ತು ಒಂದು ಶಾಂಪು ಇರ್ತದೆ. ಸೊ ಇದನ್ನು ಯೂಸ್ ಮಾಡಿ ಈಗ ಫ್ರೆಶ್ ಅಪ್ ಆಗಿ ನಿಮ್ಗೆ ನಾನು ಸಿಗ್ತೀನಿ ಆಮೇಲೆ. ಹಾಂ ಫ್ರೆಂಡ್ಸ್, ನಾನು ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿಯಾಗಿದ್ದಾರೆ. ಇನ್ನು ನಾವು ಲೊಕೇಶನ್ ನೋಡ್ಲಿಕ್ಕೆ ಹೋಗುವ. ಮುಂದೆ ಏನೇನಿದೆ ಗೈಸ್, ಐ ಆಮ್ ರೆಡಿ. ನಮ್ದು ಔಟ್ಫಿಟ್ ನೋಡಿ, ಇದು ನಮ್ದು ಔಟ್ಫಿಟ್ಟು ಕಾಣಿಸ್ತಿದೆ ಗೊತ್ತಿಲ್ಲ, ಹೋಟೆಲ್ ನೋಡಿ. ಫ್ರೆಂಡ್ಸ್, ಪ್ಲೇಸ್ ನೋಡ್ಲಿಕ್ಕೆ ನಾವು ರೆಡಿ. ನೀವು ರೆಡಿನಾ? ಚಲೋ ಹೋಗುವ. ಈಗ ಹಿಂಗೆ ಏನೇನು ನೋಡ್ತೀವಿ, ಏನೇನು ಕಾಣ್ತೀವಿ ಎಲ್ಲ ಕಾಣಿಸ್ತೀನಿ ನಾನು. ಪಟ ನೋಡ್ತಾ ಇರ್ಬೇಕು, ಲೈಕ್ ಮಾಡ್ತಾ ಇರ್ಬೇಕು. ಹಾಗೆ ಈಗ ಹೇಗೆ ಹೋಗ್ತಿರೋದು ನಾವು ವ್ಯಾನ್ ಅಲ್ಲಿ ಹೋಗ್ತಿದ್ದೇವೆ. ಬೈ ವ್ಯಾನ್ ಇಲ್ಲ ಬೈ ವ್ಯಾನ್. So how is your Josh? How's the Josh, guys? Yes sir. How's the Josh, guys? Yes sir. Chalo. How's the Josh, guys? Chalo. ಫ್ರೆಂಡ್ಸ್, ಇನ್ನು ವ್ಯಾನ್ ಹತ್ರ ಹೋಗ್ತಿದ್ದೀವಿ. ನೆಕ್ಸ್ಟ್ ಪ್ಲೇಸ್ ಯಾವ್ದು ಅಂತ ನನಗೂ ಗೊತ್ತಿಲ್ಲ ಸೀರಿಯಸ್ಲಿ. ನಮ್ಮ ಪ್ಲಾನರು ಏನ್ ಮಾಡ್ತಿದ್ದಾನೆ ಗೊತ್ತಿಲ್ಲ. ಮನ್ವಿತ್, ನಿಂಗೆ ಗೊತ್ತಾ ಯಾವ ಪ್ಲೇಸಿಗೆ ಹೋಗ್ತಿದೀವಿ ಅಂತ? ನಾವು ಗೊತ್ತಿಲ್ಲ. ಬಸ್ ಅಲ್ಲ ಮಗ, ವ್ಯಾನು. ವ್ಯಾನಲ್ಲಿ ಹೋಗ್ತಿದ್ದೀವಿ. ನೆಕ್ಸ್ಟ್ ಯಾವ ಪ್ಲೇನು ಏನು ಅಲ್ಲ, ಯಾವ ಪ್ಲಾನು ಏನು ಅಂತ ಎಲ್ಲ ನಮ್ಮ ಪ್ಲಾನರಿಗೆ ಗೊತ್ತು. ಪ್ಲೇನ್ ಎಲ್ಲ ಬರ್ತಿಲ್ಲ. ಸ್ವಲ್ಪ ಕಲಹ ಎಲ್ಲ ಆಗ್ತಿದೆ ಇಲ್ಲಿ, ಏನಂತ ಗೊತ್ತಿಲ್ಲ. ಅಲ್ವಾ ಜಿತಿನ ಗೋಯಿಂಗ್ ನೆಕ್ಸ್ಟ್ ಲೈಕ್ ಗೈಸ್, ಲೇಕಿಗೆ ಹೋಗ್ತಿದ್ವಿ ನಾವು. ಹಾಗಂತ ನಾನು ಅನ್ಕೊಂಡಿದ್ದೇನೆ. ಅವರು ತಶ್ವಿನ್ ಹೇಳ್ತಿರೋದು ಲೇಕ್ ಅಂತ. ನೋಡುವ, ಲೇಕಿಗೆ ಹೋಗಿ ನಿಗಿಲೆ ಜಸ್ಟ್ ಎಂಜಾಯ್. ಲೆಟ್ಸ್ ಮೇಕ್ ಎಂಜಾಯ್. ವಿಡಿಯೋ ಅಂತೂ ಮಾಡ್ತಿದ್ದೀನಿ ನಾನು, ಎಡಿಟ್ ಮಾಡಿ ಹಾಕ್ತೀನಿ, ಅದಂತೂ ಗೊತ್ತಿಲ್ಲ. ನೋಡುವ, ಇವಾಗ ನಾವು ಗ್ರೀನ್ ವ್ಯಾಲಿ ವ್ಯೂಸ್ಗೆ ಹೋಗ್ತಾ ಇದ್ದೇವೆ. ನಾವು ಹೋಗ್ತಿದ್ದೇವೆ, ನಮ್ಮ ಜೊತೆ ನೀವು ಬನ್ನಿ ಹೋಗುವ. ಯಾವ್ದಕ್ಕೆ ವೇಟ್ ಮಾಡ್ತಿರೋದು? ವ್ಯಾನಿಗೋಸ್ಕರ ವೇಟ್ ಮಾಡ್ತಿದ್ದೀವಿ. ವ್ಯಾನ್ ಬಂದಾದ್ಮೇಲೆ ಹೊರಡುವ. ಸಾರಿ ಫ್ರೆಂಡ್ಸ್, ತಶ್ವಿನ್ ವ್ಯಾನ್ ಅಂದ, ಬಟ್ ಇದು ವ್ಯಾನ್ ಅಲ್ಲ, ಇದು ಮಿನಿ ಬಸ್ಸೇ. ನಾವು ಬಂದಿರೋ ತರ ಬಸ್ಸೇ, ಅದರಲ್ಲೇ ಹೋಗ್ತಿರೋದು. ನಾನು ವ್ಯಾನ್ ಅನ್ಕೊಂಡ್ರೆ ಒಂದು 4 ಜನ ಹೋಗ್ತಾರಲ್ಲ, ಆ ತರ ವ್ಯಾನ್ ಅನ್ಕೊಂಡೆ. ಬಟ್ ಇದು ಮಿನಿ ಬಸ್ಸಲ್ಲೇ ಹೋಗ್ತಿದ್ದೀವಿ. ಇದು ಬಸ್ಸಲ್ಲೇ ಹೋಗ್ತಿರೋದು. Anything you have to say? Later. Airtel pump. Now he is turning the bus. ಕ್ಲಾರಿಟಿ ಇಲ್ಲ ಮಗ, ಬರ್ತಾನೆ ಕ್ಲಾರಿಟಿ. ಫ್ರೆಂಡ್ಸ್, ನಾನು ತಶ್ವಿನ್ ಹತ್ರ ಹೋಗ್ತೀನಿ. ನೀವೇ ಕೇಳಿ, ಇದು ವ್ಯಾನಾ ಇದು ಮಿನಿ ಬಸ್? ತಶ್ವಿನ್ ಎಲ್ಲಿದ್ಯಪ್ಪ? ಇವ್ರಿಗೆ ಆನ್ಸರ್ ಮಾಡು, ಇದು ಏನಿದು ವ್ಯಾನಾ ಬಸ್ಸಾ? ಅದು ಮಿನಿ ಬಸ್.
ಏನಂದೆ ಅವಾಗ? ಅವಾಗ ವ್ಯಾನ್ ಅಂದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಸಾರಿ ಕೇಳೋರಿಗೆ. ಮಿಸ್ಕಮ್ಯುನಿಕೇಶನ್ ಆಗಿದೆ. ಸಾರಿ ಗೈಸ್. ಸಾರಿ Next time ಇನ್ನೇನು ಸಾರಿ. ನಮ್ಮ ಹುಡುಗ ಪಾಪ ಎಕ್ಸೈಟ್ಮೆಂಟ್ ಅಲ್ಲಿ ವ್ಯಾನ್ ಅಂದ್ಬಿಟ್ಟಿದ್ದಾನೆ. ನಾನು ವ್ಯಾನ್ ಅಂದ್ಬಿಟ್ಟೆ. ನಮ್ಮ ಹುಡುಗ ಭಾರಿ ತೊಂದರೆ ಕೊಡ್ತಿದ್ದಾನೆ. ನನಗೆ ವಿಡಿಯೋ ಮಾಡ್ಲಿಕ್ಕೂ ಚಾನ್ಸ್ ಕೊಡ್ತಿಲ್ಲ. ಫುಲ್ ಹಂಗ್ರಿ ಆಗಿದ್ದೀವಿ. ಫುಲ್ ಹಸು ಅಂದರೆ ಹಸು ಆಗಿದೆ. ಒಂದು ಮಸಾಲೆ ದೋಸೆ ಅಷ್ಟೇ. ಅದು ಎಲ್ಲಿ ನಿಮ್ಗೊಂದು ಕಾಣಿಸ್ತಿಲ್ಲ ಅವಾಗ. ಯಾವುದೋ ರೆಸ್ಟೋರೆಂಟ್ ತಿಂದು ಏನೋ ಇತ್ತು ಆ ರೆಸ್ಟೋರೆಂಟ್. ಇದೇ ನೋಡಿ ಲೇಕು. ಈ ಲೇಕಲ್ಲಿ ಆಮೇಲೆ ಬರ್ತೀವಿ. ಆಮೇಲೆ ಇದ್ರ ಕಾಣಿಸ್ತೀನಿ. ಸಚಿನ್ ಇದ್ರಲ್ಲಿ ಬೋಟಿಂಗ್ ಮಾಡೋದಿದೆಯಾ? ಹೌದು ಇದೆ, ಪ್ಲಾನ್ ಮಾಡಲೇಬೇಕು. ಅಷ್ಟು ದೂರ ಬಂದಿದ್ದೀವಿ, ಮಾಡಲೇಬೇಕು. ಮಾಡುವ. ಹಲಸಿನಕಾಯಿ ಅಷ್ಟು ಇಷ್ಟ ಇಲ್ಲ ನನಗೆ. ಮಾವಿನಕಾಯಿ ಇಲ್ಲಾರೆ ಅನಾನಸ್ ಸಿಕ್ಕಿದ್ರೆ ಒಳ್ಳೆ ಇರ್ತದೆ. ಹಲಸಿನಕಾಯಿ ಗಮ್ಮ ಅನಿಸ್ತಾ ಇದೆ ಸ್ಮೆಲ್ಲು. ನೋಡಿ ಫ್ರೆಂಡ್, ಹೋಯ್ತು ಮಾವಿನಕಾಯಿ. ಸ್ಕಿಪ್ ಮಾಡ್ಬಿಡ್ತಾರೆ. ಹೌದೌದು, ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ. ಆಮೇಲೆ ನಾನು ಎಡಿಟರ್ ಕಟ್ ಮಾಡಿ ಹಾಕ್ತೀನಿ. ನೋಡುವ ಎಷ್ಟು ಕಟ್ ಮಾಡಲಿಕ್ಕೆ ಎಡಿಟರ್ ನಾನೇ. ನಮ್ಮ ತಮ್ಮ ಇಷ್ಟಿಂದೆಲ್ಲ ಎಡಿಟ್ ಮಾಡ್ತಾ ಕೂತ್ಕೊಳ್ಳಲ್ಲ. ಇವಾಗಪ್ಪ ಅಂದ್ಬಿಡ್ತಾರೆ ನಾನು. ಸರಿ, ಪ್ಲೇಸ್ ಬಂದ ಆಮೇಲೆ ಕಾಣಿಸ್ತೀನಿ ಫ್ರೆಂಡ್ಸ್. ಟೈಮ್ ಬಂದು 12:25. ಇವಾಗಲೇ ಈ ರೇಂಜಿಗೆ ಚಳಿ. ಇನ್ನು ನೈಟ್ ಹೆಂಗ್ ಚಳಿ ಇರುತ್ತೋ ದೇವರಿಗೆ ಗೊತ್ತು. ನಾವು ಬೆಂಗಳೂರು ಸೆಕೆಗೆ ಜಾಕೆಟ್ ತಂದಿಲ್ಲ, ಏನು ತಂದಿಲ್ಲ. ನೋಡುವ, ಇವಾಗ ಭಾರಿ ತೊಂದರೆ ಕೊಡ್ತಿದ್ದಾರೆ. ಇವ್ನು ಏನಾರು ಮಾಡ್ಬೇಕು ಇವನ್ನ. ಅದನ್ನೇ ನಿನ್ನನೇ ತೋರಿಸ್ತಾ ಇರೋದು. ಅದಕ್ಕೆ ನಿನ್ನನೇ ತೋರಿಸಿರೋದು. ಇವನ್ನ ಬಸ್ ಮೇಲ್ಗಡೆ ಹಾಕ್ಬಿಡ್ಬೇಕು. ಇವ್ನ ಕ್ಯಾರಿಯರ್ ಮೇಲೆ ಇಲ್ಲ ಟೈರ್ ಕೆಳಗಡೆ ಹಾಕ್ಬಿಡ್ಬೇಕು. ಫ್ರೆಂಡ್ಸ್, ಇಲ್ಲಿ ಚಾಕ್ಲೇಟ್, ತುಂಬಾ ಚಾಕ್ಲೇಟ್ ಸಿಗುತ್ತೆ. ಇಲ್ಲಿಂದ ಫ್ಯಾಕ್ಟ್ರಿ ಇದೆ, ಚಾಕ್ಲೇಟ್ ಫ್ಯಾಕ್ಟ್ರಿ. ಇನ್ ಕೇಸ್ ಹೋದ್ರೆ ಕಾಣಿಸ್ತೀವಿ ನೋಡಿ. ಎಲ್ಲ ಶಾಪ್, ಫುಲ್ಲು ಶಾಪ್ ಚಾಕ್ಲೇಟ್ ತುಂಬಾ ಬಂದೋಯ್ತು ಅವಾಗ. ಆ ತರ ಇದೇ ತರ. ಸೊ ನಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ. ಹೌದಾ? ನಂಗೆ ಯಾರು ಹೇಳಿಲ್ಲ, ಇವನಿಗೆ ಹೇಳಿದ್ದಾರೆ. ಚಳಿ ಮಾತ್ರ ಸೈಕ್ ಆಗಿದೆ. ಟೈಮ್ ನೋಡಿ, ಟೈಮ್ 12:26. ಫುಲ್ ಕೂಲ್ ಆಗಿದೆ ವೆದರ್. ಫ್ಯಾಕ್ಟ್ರಿ ಗೈಸ್, ಚಾಕ್ಲೇಟ್ ಫ್ಯಾಕ್ಟ್ರಿ. ಫ್ರೆಂಡ್ಸ್, ಇಲ್ಲೆಲ್ಲ ಮನೆ ಎಲ್ಲ ಹೆಂಗಿದೆ ನೋಡಿ. ಒಂದು ಸ್ಟೆಪ್ ವೈಸ್ ಇದ್ದಂಗೆ, ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ, ಇದೇ ತರ ಫುಲ್ಲು ಸರೌಂಡಿಂಗ್ ಹಿಂಗೆ ಇರೋದು. ಫುಲ್ಲು ಮನೆಗಳು. ಮನೆಗಳನ್ನ ನೋಡಿ ಏನ್ ಹೇಳ್ತೀಯ? ಮನೆಗಳೆಲ್ಲ ನೋಡಿ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ. ಅಲ್ಲಿಂದ ಬರ್ತಾ ಹೆಂಗಿತ್ತು ವ್ಯೂ ಎಲ್ಲ? ಟಾಪ್ ಒಂದ್ಮೇಲೆ ಹಾಗೆ ಟಾಪ್ ನಾಚ್. ಫ್ರೆಂಡ್ಸ್, ಚಳಿ ಅಂತ ಹೇಳ್ತಿದ್ವಲ್ಲ, ನಿಮ್ಗೆ ಲೈಫ್ ಪ್ರೂಫ್ ಕಾಣಿಸ್ತೀವಿ. ಇವಾಗ ಟೈಮ್ ಕಾಣಿಸ್ಬಿಡು. 12:35. ಅಲ್ಲಿ ಫಾಗ್ ಕಾಣುತ್ತೆ. ಮಗ ಸೈಡ್ ಬಾ, ಗಿಡ ಮಧ್ಯೆ ಬಂತೀಗ. ಫಾಗ್ ಕಾಣಿಸ್ತಿದ್ಯಾ? ಹಂಗೆ ಇಂಚೂರು ಮೂವ್ ಆದ್ರೆ ಕಾಣಿಸ್ಬಿಡ್ತೀನಿ ಕ್ಲಿಯರ್ ಆಗಿ. ಅಲ್ಲಿ ಇನ್ ಕಡೆ ಕ್ಯಾಮರಾ ಹುಲಿ ಈ ಕಡೆ ಬರ್ತಾ ಇದೆ. ನೋಡ್ತೀರಾ ಫ್ರೆಂಡ್ಸ್, ಅಲ್ಲಿ ಹೇಗೆ ಮಂಜು ಹೀಗೆ ಮೋಡ ಮೂವ್ಮೆಂಟ್ ಆಗ್ತಾ ಇದೆ. ಈ ಮೋಡನ ನೋಡಿ ನೀವು ಗೆಸ್ ಮಾಡ್ಬೋದು ಯಾವ ರೇಂಜಿಗೆ ಚಳಿ ಇರ್ಬೋದು ಅಂತ. ಇಲ್ಲಿ ಗೆಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಲ್ಲೇ ಬಂದ್ ನೋಡಿ. ಇಲ್ಲೇ ಬಂದ್ಬಿಡಿ. ಸಮ್ಮರ್ ಅಲ್ಲಿ ಬರೀ ಒಳ್ಳೆ ವೆದರು. ಗೈಸ್, ಇನ್ ಕೇಸ್ ನಾವು ಕೆಳಗೆ ಇಳಿದ್ರೆ ನಾನು ನಿಮ್ಗೆ ಆ ಮೋಡ, ಆ ಮೂವ್ಮೆಂಟ್ ಆಗಿರೋದೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟು ನೋಡ್ಕೊಳ್ಳಿ. ಮತ್ತೆ ಸಿಗುವ ಅಂತ ಹೇಳಿ ಒಂದು 40 ಸಲ ಆಗೋಯ್ತು. ಫ್ರೆಂಡ್ಸ್, ನಿಮ್ದು ಇನ್ ಕೇಸ್ ಬಜೆಟ್ ಸ್ವಲ್ಪ ಚೆನ್ನಾಗಿ, ಸ್ವಲ್ಪ ಹೈ ಆಗಿದ್ರೆ ಈ ರೆಸಾರ್ಟಿಗೆ ಬನ್ನಿ. ಚೆನ್ನಾಗಿದೆ, ಸಖತ್ತಾಗಿದೆ. ಹೋಮ್ ರೆಸಾರ್ಟ್ ಅಂತ. ಹತ್ತತ್ರ 1 ಲಕ್ಷ. ನಾವು 22 ಪೀಪಲ್ಸಿಗೆ ಕೇಳಿದ್ವಿ, 1 ಲ್ಯಾಕ್ ಹೇಳಿದ್ರು. ನಿಮ್ದು ಬಜೆಟ್ ಇದ್ರೆ ಬನ್ನಿ, ಚೆನ್ನಾಗಿದೆ. ಇಲ್ಲಿಂದ ವ್ಯೂ ಎಲ್ಲ ಸಖತ್ತಾಗಿದೆ. ನಮ್ಮಲ್ಲಿ ನಮ್ಮ ಟೀಮಲ್ಲೇ ರಿಚ್ ಕಿಟ್. ಫ್ರೆಂಡ್ಸ್, ನಾವು ಹೋಗ್ತಿರೋ ಲೊಕೇಶನ್ಗೆ ಬೈ ವಾಕ್ ಹೋಗ್ತಿದ್ದೀವಿ. ಪರ್ಪಸ್ ಬಂದು ಬೇಜಾನ್ ಟ್ರಾಫಿಕ್. ಅಲ್ಲಿ ಕಾಣಿಸ್ತಿದ್ಯಾ? ಅಲ್ಲಿ ತನಕ ಟ್ರಾಫಿಕ್ ಇದೆ. ಸೊ ಈಗ ಇಲ್ಲಿಂದ ಬೈ ವಾಕ್ ಹೋಗ್ತಿದ್ವಿ. ಸ್ವಲ್ಪ ವೆದರ್ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ. ಫುಲ್ ಕೂಲ್ ಆಗಿದೆ. ಸ್ವಲ್ಪ ಮಂಜು ಕಾಣಿಸ್ತಿದ್ಯಾ? ಟೈಮ್ ಬಂದು
ಒಂದು ಗಂಟೆಗೆ ಇನ್ನು 3 ನಿಮಿಷ ಕಡಿಮೆ ಅಷ್ಟೇ. ಚಲೋ ಲೊಕೇಶನ್ ರೀಚ್ ಆಗಿ ನಿಮಗೆ ಕಾಣಿಸ್ತೀನಿ ಆ ಲೊಕೇಶನ್ ಏನು ಅಂತ. ಬಾಯ್ ಫ್ರೆಂಡ್ಸ್. ಇಲ್ಲಿಂದ 500 ಮೀಟರ್ ಅವೇ, ಇನ್ನು ಸ್ವಲ್ಪ 500 ಮೀಟರ್ ಇದೆ ಹೋಗ್ಲಿಕ್ಕೆ. ಸಂಪತ್ ಏನಾದ್ರು ಹೇಳ್ತೀಯಾ? ಏನಿಲ್ಲ ನಮ್ಗೆ ಸುಸ್ತಾಗಿದೆ. ರಾತ್ರಿ ಫುಲ್ ಡ್ಯಾನ್ಸ್ ಮಾಡಿ ಡಿಚಿಕ್ ಮಾಡಿಬಿಟ್ಟು ಫುಲ್ ಸುಸ್ತು. ಎಷ್ಟು ಗಂಟೆ ಮಲಗಿರ್ಬೋದು ನಿನ್ನೆ ರಾತ್ರಿ? ಮಲ್ಗೆ ಇಲ್ಲ ನಾನು, ಇವರೆಲ್ಲ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದ್ರು. ಇನ್ನೊಬ್ರಿಗೆ ಪಾಪ ಟಾರ್ಚರ್ ಮಾಡ್ಬಿಟ್ಟಿದಾರಂತೆ. ಮಲಗಿಲ್ಲ ಏನಿಲ್ಲ. ನಾನು ಒಳ್ಳೆ ನಿದ್ದೆ ಮಾಡಿ ಬಂದಿದ್ದೀನಪ್ಪ. ನಾನು ಎಷ್ಟು 2 ಗಂಟೆಗೆ ಮಲಗಿರೋದು. ಟ್ರಾಫಿಕ್ ನೋಡಿ, ಫುಲ್ ಟ್ರಾಫಿಕ್. ಸಂಪತ್ ಇಲ್ಲಿ ಚಳಿಗೆ ಏನು ಹೇಳ್ತೀಯ? ತುಂಬಾ ಚಳಿ ಇದೆ ಇಲ್ಲಿ. ಬೆಂಗಳೂರಿನ ವೆದರಿಗೆ ಕಂಪೇರ್ ಮಾಡಿದ್ರೆ ಹೇಗಿದೆ? ಹೌದು, ತುಂಬಾ ಚಳಿ ಇದೆ. ಈಗ 1 ಗಂಟೆ ಆಯ್ತಾ ಬಂತು. 1 ಗಂಟೆ ಆಗಿದೆ ಮಧ್ಯಾಹ್ನ. ಚಳಿ ಆದ್ರೂ ತುಂಬಾ ಚಳಿ ಇದೆ. ಹೋಗಿದೆ. ಜಾಕೆಟ್ ಹಾಕ್ತೀನಿ ನೀವು ಸ್ವಲ್ಪ. ಅದನ್ನ ಬಿಟ್ಟು ಬಂದೆ. ಯಾಕೆ ಪರ್ಪಸ್ ರೀಸನ್ ಏನಿರ್ಬೋದು? ನೀನು ಯಾಕೆ ಅಂದ್ರೆ ನಾನು ಬಿಸಿಲಿರ್ಬೋದು ಅನ್ಕೊಂಡೆ. ಬೆಂಗಳೂರಲ್ಲಿ ಫುಲ್ಲು ಶೆಕೆ ಅಂದ್ರೆ ಫುಲ್ಲು ಶೆಕೆ. ಆ ಶೆಕೆನ ನೋಡಿ ಇಲ್ಲೂ ಆ ರೇಂಜಿಗೆ ಶೆಕೆನೇ ಇರ್ಬೋದು ಅಂತಾನೆ ಜಾಕೆಟ್ ತರಲಿಲ್ಲ, ಏನು ತರಲಿಲ್ಲ. ಬಟ್ ಚಳಿ ಅಂತೂ ಚಳಿ ಆಗ್ತಾ ಇದೆ. ಇಲ್ಲಿ ನೈಟ್ ಹೇಗಿದೆ ಏನಿದೆ ಅಂತ ಹೇಳ್ತೀನಿ. ಫಾಗ್ ನೋಡ್ತೀರಾ? ಫಾಗ್ ನೋಡಿದ್ರೆ ನೋಡಿ 1 ಗಂಟೆಗೆ ಈ ರೇಂಜಿಗೆ ಫಾಗು. ಒಂದ್ಸಲ ನೋಡಿ ಟ್ರಾಫಿಕ್, ಅದರಲ್ಲೂ ನಿಜವಾಗ್ಲೂ ಫುಲ್ ಚಳಿ ಇದೆ. ಮುಂದೆ ನೋಡಿ ಹೇಗೆ, ಮುಂದೆ ವ್ಯೂವೇ ಇಲ್ಲ, ಆ ರೇಂಜಿಗೆ ಫಾಗ್ ಇದೆ. ಫ್ರೆಂಡ್ಸ್, ನಾವು ಈಗ ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ತಶೀದ್ ಏನ್ ಪ್ಲೇಸ್ ನೇಮ್ ಇದು? ಗ್ರೀನ್ ವ್ಯಾಲಿ. ವ್ಯೂ ಪಾಯಿಂಟ್. ಇಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತಂತೆ. ವಾಚ್ ಮತ್ತೆ ಯಾರಾದ್ರೂ ಸಮ್ಮರ್ ಸೀಸನ್ ಅಲ್ಲಿ ವಿಸಿಟ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಬನ್ನಿ ಕೊಡೈಕೆನಾಲಿಗೆ. ಯಾವ ರೇಂಜಿಗೆ ವೆದರ್ ಇದೆ, ಯಾವ ರೇಂಜಿಗೆ ಕೂಲ್ ಆಗಿದೆ ಅಂತ ಬಂದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಸಖತ್ತಾಗಿದೆ, ಮಾತ್ರ ಮಿಸ್ ಮಾಡ್ಬೇಡಿ, ಬನ್ನಿ. ಬರ್ಬೇಕಾದ್ರೆ ನಮ್ಮನ್ನ ಕರೀರಿ, ನಾವು ಬರ್ತೀವಿ. ನಮ್ಗೆಲ್ಲ ಗೊತ್ತಲ್ಲ, ಅದಕ್ಕೆ ನಾವು ನಿಮ್ಮೆಲ್ಲ ಕಾಣಿಸ್ಬೋದು. ಫ್ರೆಂಡ್ಸ್, ಇದ್ರೊಳಗಡೆ ಹೋದ್ರೆ ಬೇಜಾನ್ ಶಾಪಿಂಗ್ ಏನ್ ಬೇಕು ಎಲ್ಲ ತಗೊಳ್ಳೋವಂಥದ್ದು ಸಾಮಾನೆಲ್ಲ ಸಿಗುತ್ತೆ ಇಲ್ಲಿ. ಜಾತ್ರೆ ಎಲ್ಲ ಕೀ ಸ್ಪೆಕ್ಸ್ ಒಳ್ಳೆ ಐಟಮ್ಸ್ ಎಲ್ಲ ಸಿಗುತ್ತೆ, ಬೇಜಾನ್ ಸಿಗುತ್ತೆ. ಫಸ್ಟ್ ಸ್ಪಾಟಿಗೆ ಹೋಗ್ತಿದ್ದೀವಿ. ವ್ಯೂ ಪಾಯಿಂಟ್ ಮಾತ್ರ ಫುಲ್ಲು ಮಂಜಾಗ್ಬಿಟ್ಟಿದೆ. ಅಷ್ಟೇನಾಗಿಲ್ಲ. ಮುಂದೆ ನೋಡಲ್ಲಿ ನೋಡು, ಅಲ್ಲಾಗಿದೆ. ನಮ್ಮ ಹುಡುಗ ಫುಲ್ಲು ಸುಳ್ಳು ಹೇಳ್ತಾನೆ. ಅವಾಗ ಮಿನಿ ಬಸ್ಸಿಗೆ ವ್ಯಾನ್ ಅನ್ಬಿಟ್ಟಿದ್ದ ಇವನೇ. ಕೆಲವೊಂದ್ಸಲ ಮಿಸ್ಟೇಕ್ ಆಗುತ್ತೆ. ಫ್ರೆಂಡ್ಸ್, ನಾವೀಗ ವ್ಯೂ ಪಾಯಿಂಟ್ ಅಲ್ಲಿ ಇದೀವಿ. ರೇಂಜಿಗೆ ಅಂದ್ರೆ ಫುಲ್ ಮಂಜು ಪ್ರಿಪೇರ್ ಆಗಿದೆ. ಬೇಕಾದ್ರೆ ಸ್ವಲ್ಪ ಲೈಟ್ ಆಗಿ ಕಾಣುತ್ತೆ ನೋಡಿ. ಈ ಕಡೆ ಗುಡ್ಡ ನೋಡಿ ಬಾಯ್ಸ್, ಕಾಣಿಸ್ತಿದ್ಯಾ? ಉಂಟು. ಒಬ್ಬರಾದ್ರೂ ಹಾಡಿರ್ತಾರ ಗೈಸ್, ಸಾರಿ ಗೈಸ್, ಫುಲ್ ಮಂಜಿದೆ. ಬಟ್ ಈ ಕ್ಯಾಮ್ರಾದಲ್ಲಿ ಅಷ್ಟು ಫೋಕಸ್ ಆಗ್ತಿಲ್ಲ. ಬಟ್ ರಿಯಲ್ ಆಗಿ ಕಾಣಿಸ್ತಾ ಇದೆ ವ್ಯೂ. ಬಟ್ ಮಂಜಿಂದ ಆಕ್ಯುಪೈ ಆಗಿದೆ. ಬಟ್ ಚೆನ್ನಾಗಿದೆ. ಫುಲ್ಲು ಫಾಗ್ ಇದೆ. ಈ ಫಾಗಲ್ಲಿ ನೀವು ಗೆಸ್ ಮಾಡ್ಬೋದು ಇಲ್ಲಿ ಯಾವ ರೇಂಜಿಗೆ ಚಳಿ ಇದೆ ಅಂತ. ಫ್ರೆಂಡ್ಸ್, ನಿಧಾನ ಕ್ಲಿಯರ್ ಆಗ್ತಿದೆ. ಬಟ್ ಆ ರೇಂಜಿಗೂ ಕಾಣಿಸ್ತಿಲ್ಲ. ಓಕೆ, ಬಟ್ ನಾವು ಸ್ವಲ್ಪ ಕಣ್ಣಲ್ಲಿ ನೋಡ್ರೆ ನಮ್ಗೆ ಗೊತ್ತಾಗ್ತಿದೆ. ಬಟ್ ಕ್ಯಾಮ್ರಾದಲ್ಲಿ ಫೋಕಸ್ ಆಗ್ತಿಲ್ಲ. ಇವಂದೇ ಅದು ಆ ಆಸೆ ಕೇಳಿ ಇವಂದೇ. ಏನ್ ಮಗ, ಏನ್ ಆಸೆ ನಿಂದು? ಸುನಿಲ್, ಅಲ್ಲಿ ಎಡ್ಜ್ ಕಾಣಿಸ್ತಿದ್ಯಾ, ಅಲ್ಲಿ ತೋರಿಸಿಲ್ಲ ಎಡ್ಜ್. ಅಲ್ಲಿ ನಿಂತ್ಕೊಂಡು ನಾನು ಸುಸು ಮಾಡಿದೆ. ಈ ಎಡ್ಜಲ್ಲಿ ನಿಂತ್ಕೊಂಡು ಸುಸು ಮಾಡ್ತಾನೋ ಮೇಲೆ ಹೋಗ್ತಾನೋ ಗೊತ್ತಿಲ್ಲ. ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸು ಏನು ಮಗ ಫೈರ್ ಶೂಟ್ ಮಾಡ್ತಿದ್ದಾರೆ. 8 ಶೂಟಿಗೆ 50 ರೂಪಾಯಿ. ಗನ್ನಲ್ಲಿ ಲೋಡ್ ಮಾಡ್ತಾರೆ ಈಗ. ಬರ ಸ್ವಲ್ಪ ಕಡೆ ಬಾ. ಹೊಡೆದೇ ಹೊಡಿಲಿಲ್ಲ, ಹೊಡಿತು. ನಮ್ಮ ಹುಡುಗನ ಗುರಿ ಇದೆ, ಹೊಡಿತಿದ್ದಾನೆ ಹುಡುಗ. NCC ಹುಲಿ ಏನ್ ಮಾಡ್ತಾನೆ ನೋಡ್ಬೇಕೀಗ.
ಈಗ ಹಾವೇರಿ ಹುಲಿ NCC ಹುಲಿ ಈಗ ಹೊಡಿತದೆ ನೋಡುವ ಒಂದ್ ಏಮ್ ಹೆಂಗಿದೆ ಏನಂತ. ಪೊಲೀಸ್ ಕೆಲಸಕ್ಕೆ ಹೊಡಿ ರಾಕಿ. ಮನೆ ಇದೆ. ಅಯ್ಯೋ ಭಾರಿ ಟೈಮ್ ತೊಗೊಳ್ತಿದ್ದಾನೆ. ಫಸ್ಟ್ ದೇವರಿಗೆ ಇದೆ ಪಕ್ಕ. ಅವ್ನ್ ಏಮ್ ನೋಡಿದ್ರೆ ಮೇಲೆ ಇಟ್ಟಿದ್ದಾನೆ ಯಾಕೋ. ಅಯ್ಯೋ ಈ ಏಮು ಇಲ್ಲ NCC ನಾನ್ ಫಿಟ್ ಅನ್ಫಿಟ್ ಇಲ್ಲ NCC ಗೆ ಅನ್ಫಿಟ್. ಫ್ರೆಂಡ್ಸ್ ನಾವೀಗ ಜಸ್ಟ್ ವ್ಯೂ ನೋಡ್ಕೊಂಡ್ ಬಂದ್ರಲ್ಲ, ಅದು ಓಲ್ಡ್ ನೇಮ್ ಬಂದು ಸೂಸೈಡ್ ಪಾಯಿಂಟ್ ಅಂತ ಹೇಳಿ. ಸೂಸೈಡ್ ಪಾಯಿಂಟ್ ನ್ಯೂ ನೇಮ್ ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್. ಓಲ್ಡ್ ನೇಮ್ ಬಂದು ಸೂಸೈಡ್ ಪಾಯಿಂಟ್. ಎಲ್ಲರೂ ಸೂಸೈಡ್ ಮಾಡ್ಬೇಕಿಲ್ಲ. ಇಲ್ಲ ಈಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ಇದಾಕ್ಬಿಟ್ಟಿದ್ದಾರೆ, ಬೇಲಿ ಹಾಕ್ಬಿಟ್ಟಿದ್ದಾರೆ ಮೆಟಲ್ದು. ಅಲ್ಲಿ ಈಗ ನಮ್ಗೆ ನೋಡೋದೇ ಕಷ್ಟ ಆಗ್ಬಿಟ್ಟಿದೆ. ಬಟ್ ಚೆನ್ನಾಗಿತ್ತು. ಕ್ಲೌಡಿ, ತುಂಬಾ ಮೋಡದಿಂದ ಇದಾಗ್ಬಿಟ್ಟು ಕ್ಲೌಡ್ ಇದೆ. ಇನ್ ನೆಕ್ಸ್ಟ್ ಇಲ್ಲಿ ಸುಜಿತ್ ಗ್ರೀನ್ ವ್ಯಾಲಿ ಎಲ್ಲ ಸುಸೈಡ್ ಪಾಯಿಂಟ್. ನೆಕ್ಸ್ಟ್ ಪ್ಲೇಸ್ ತಪ್ಪಿದ್ದಾರೆ. ಓಲ್ಡ್ ನೇಮ್ ಓಲ್ಡ್ ನೇಮ್ ಸುಸೈಡ್ ಪಾಯಿಂಟ್. ಪಿಲ್ಲರ್ ರಾಕಿಗೆ ನೆಕ್ಸ್ಟ್ ಹೋಗ್ತಿದ್ವಿ ನಾವು. ಅವನು ಯೂಟ್ಯೂಬ್ ಹಾಕ್ತಾನೆ. ನಿಖಿಲ್ ಫುಲ್ ಡೌಟ್, ಮೆಮೊರಿಯಾ ಈ ಫುಲ್ ಫೀವರ್ ಬಿಕಾಸ್ ನೈಟ್ ಫುಲ್ ಡ್ಯಾನ್ಸ್ ಆಲ್ಸೋ ಅಲ್ಲಿ ಗ್ಯಾಪ್ ಕೊಡ್ಬೇಡ. ಡ್ಯಾನ್ಸ್ ಆಲ್ಸೋ ಅಂಡ್ ಇನ್ ಕ್ಲಾಸ್ some chemicals also he added. He fear if I uploaded in YouTube ಪ್ರಾಬ್ಲಮ್ ಇಲ್ಲ ಅಂತೆ. ಓಕೆ ಗೈಸ್ ನೋಡಿ, ಈ ಫ್ರೂಡ್ ಈ ಡ್ರಿಂಕ್